ಹಾಯ್ ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ನಾವು ಈ ಹಿಂದೆ ಲೈಫ್ ಪ್ರಾಸೆಸ್ ಚಾಪ್ಟರ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅನ್ನೋ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಿದ್ದು. ಸೊ ಹೌ ದ ಡೈಜೆಸ್ಟೆಡ್ ಫುಡ್ ಈಸ್ ಬೀಯಿಂಗ್ ಟ್ರಾನ್ಸ್ಪೋರ್ಟೆಡ್ ಇನ್ ಅವರ್ ಬಾಡಿ ಅಂಡ್ ವಾಟ್ ಆರ್ ದ ಡಿಫರೆಂಟ್ ಆರ್ಗನ್ಸ್ ಹೆಲ್ಪ್ಫುಲ್ ಇನ್ ದಿಸ್ ಪ್ರಾಸೆಸ್. ಯಾವ ಆರ್ಗನ್ಸ್ಗಳು ಈ ಪ್ರೋಸೆಸ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂಡ್ ವಾಟ್ ಆರ್ ದ ಡಿಫರೆಂಟ್ ಕಾಂಪೋನೆಂಟ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತ ತಿಳ್ಕೊಂಡಿದ್ದಾರೆ. ನೆನಪಿದೆಯಲ್ಲ? ಸೊ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನ ನೋಡ್ಬಿಟ್ಟು ನಂತರ ಇಲ್ಲಿಗೆ ಬನ್ನಿ. ಯಾಕೆಂತ ಹೇಳಿದ್ರೆ ವಿ ಆರ್ ನಾವ್ ಜಸ್ಟ್ ಡಿಸ್ಕಸಿಂಗ್ ಅಬೌಟ್ ದ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ಈ ಎರಡೂ ಕಾನ್ಸೆಪ್ಟ್ಗಳು ಕೂಡ ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಲ್ಲಿ ಹಾರ್ಟ್ ಬಗ್ಗೆ ತಿಳ್ಕೊಂಡಿದ್ದು. So now today we are going to discuss about the transportation in plants. Okay, so the topics we are discussing today are transportation in plants, transport of water and minerals. Okay, water ಮತ್ತು ಮಿನರಲ್ಸ್ ಪ್ಲಾಂಟ್ ಗಳಲ್ಲಿ ಯಾವ ತರ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂಡ್ ವಾಟ್ ಆರ್ ದ ಡಿಫರೆಂಟ್ ಸಿಸ್ಟಮ್ಸ್ ಇನ್ವಾಲ್ವ್ಡ್ ಇನ್ ದ ಟ್ರಾನ್ಸ್ಪೋರ್ಟೇಷನ್. ಅದನ್ನ ಕ್ಯಾರಿ ಮಾಡ್ಲಿಕ್ಕೆ ಯಾವ ತರ ಸಿಸ್ಟಮ್ ಇರುತ್ತೆ. ಸೊ ಅದೇ ತರ ಟ್ರಾನ್ಸ್ಲೋಕೇಶನ್. ಸೊ ಎರಡಕ್ಕೂ ಸ್ವಲ್ಪ ಡಿಫರೆನ್ಸ್ ಇದೆ, ನಿಮಗೆ ಗೊತ್ತಾಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್, ಸೊ ದಟ್ ಅಕರ್ಸ್ ಥ್ರೂ ದ xylem ಮುಖಾಂತರ ಆಗೋದು. ಟ್ರಾನ್ಸ್ಲೋಕೇಶನ್ ಇನ್ ದ ಸೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಆಫ್ soluble organic substances which are synthesized in the aerial parts like leaves. ಲೀವ್ಸ್ ಅಲ್ಲಿ ಪ್ರಿಪೇರ್ ಆಗಿರೋ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳು ಬೇರೆ ಪಾರ್ಟ್ಸ್ ಗಳಿಗೆ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತ ಹೇಳಿದ್ರೆ ಅವುಗಳಿಗೆ ನಾವು ಟ್ರಾನ್ಸ್ಲೋಕೇಶನ್ ಅಂತ ಹೇಳ್ತೀವಿ. ದಟ್ ಅಕರ್ಸ್ ಥ್ರೂ ದ ಫ್ಲೋಯಮ್. ಓಕೆ, ಅವೆರಡರ ಬಗ್ಗೆ ತಿಳ್ಕೊಬೇಕು. ಜೊತೆಗೆ ಕೆಲವು ಇಂಪಾರ್ಟೆಂಟ್ MCQs ಗಳನ್ನ ತಿಳ್ಕೊಳ್ಳೋಣ. ವೆರಿ ಸಿಂಪಲ್ ಟಾಪಿಕ್, ರೈಟ್? ಯಾ, ದ ವೆರಿ ಫಸ್ಟ್ ಕಾನ್ಸೆಪ್ಟ್ ಇಸ್ ಹಿಯರ್. ಓಕೆ, ವಾಟ್ ಇಸ್ ದ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್? ಪ್ಲಾಂಟ್ಸ್ ಗಳಲ್ಲಿ substances like water, minerals and organic soluble substances ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಸೊ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಸರ್ ದೀಸ್ ಆರ್ ಆಲ್ಸೋ ಆರ್ಗ್ಯಾನಿಸಮ್ಸ್. ದೇ ಮಸ್ಟ್ ಹ್ಯಾವ್ ಸಮ್ ಕೈಂಡ್ ಆಫ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಲೈಕ್ ಅಸ್. ನಮ್ಮ ತರನೇ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರ್ಬೇಕಲ್ವಾ? ಸೊ ನಮ್ಮಲ್ಲಾದ್ರೆ ಬ್ಲಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಅಂತ ನೋಡ್ತೀವಿ. ಬಟ್ ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್ ದೇರ್ ಆರ್ ನೋ ಸಚ್ ಟೈಪ್ ಆಫ್ ಕಾಂಪೋನೆಂಟ್ಸ್ ಲೈಕ್ ಅ ಹಾರ್ಟ್. ಸೊ ನೀವು ಕೇಳಿರ್ಬೋದು ಕೆಲವು ಪ್ಲಾಂಟ್ಸ್ಗಳು ದೇ ಗ್ರೋ ಅಪ್ ಟು ಅಬೌಟ್ 125 ಮೀಟರ್ ಲೈಕ್ ಸಿಕೋಯಾ ಜೈಗೆನ್ಶಿಯಾ. ಕೇಳಿದಿರಾ? ಸಿಕೋಯಾ ಜೈಗೆನ್ಶಿಯಾ ಈಸ್ ದ ಟಾಲೆಸ್ಟ್ ಲಾರ್ಜೆಸ್ಟ್ ಟ್ರೀ ಆನ್ ದ ಅರ್ತ್. ತುಂಬಾ ದೊಡ್ಡದಾಗಿರೋ ಮರಗಳು ಎಷ್ಟು ಎತ್ತರ ಬೆಳೆಯುತ್ತೆ? 100 to 125 ಮೀಟರ್ ತನಕ ಬೆಳೆಯುತ್ತೆ. ಸಿ 125 ಮೀಟರ್ ಹೈಟ್ ಅಲ್ಲಿರೋ ಲೀವ್ಸ್ಗಳು ಕೂಡ ಏನಾಗಿರುತ್ತೆ? ಎಸ್, ದೇ ಆರ್ ಆಲ್ಸೋ ಗೆಟಿಂಗ್ ದ ವಾಟರ್ ಫ್ರಮ್ ದ ಸಾಯಿಲ್. ಸಾಯಿಲ್ ಇಂದ ವಾಟರ್ ಏನಾಗ್ತಾ ಇರುತ್ತೆ? ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗಬೇಕು. ಸೊ ಹಾಗಿದ್ರೆ ಇಲ್ಲೂ ಕೂಡ ಲೀವ್ಸ್ ಇರುತ್ತೆ ಅಂಡ್ ದೋಸ್ ಆರ್ ವೆರಿ ಹೆಲ್ಪ್ಫುಲ್ ಇನ್ ಫೋಟೋಸಿಂಥಸಿಸ್ ಅಂಡ್ ದೇ ನೀಡ್ ಟು ಟ್ರಾನ್ಸ್ಪೋರ್ಟ್ ದ ಫುಡ್ ಫ್ರಮ್ ದಟ್ ಹೈಟ್ ಟು ದ ಲೋಯರ್ ಪಾರ್ಟ್ ಅಂಡ್ ದ ವಾಟರ್ ಹ್ಯಾಸ್ ಟು ಪಂಪ್ ಟು ದಟ್ ಹೈಟ್. ಅಲ್ಲಿಗೆ ಅದು ಟ್ರಾನ್ಸ್ಪೋರ್ಟ್ ಆಗಬೇಕು. ಸೊ ಹಾಗಿದ್ರೆ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರ್ಬೇಕಲ್ವಾ? ಬಟ್ ದೇರ್ ಆರ್ ನೋ ಸಚ್ ಪಂಪಿಂಗ್ ಆರ್ಗನ್ ಲೈಕ್ ಹಾರ್ಟ್. ನಮ್ಮಲ್ಲಿರೋ ತರ ಹಾರ್ಟ್ ಇರೋದಿಲ್ಲ ಪಂಪ್ ಮಾಡೋದಿಕ್ಕೆ. ಸೊ ಅದೇ ತರ ಅಲ್ಲಿ ಯಾವುದೇ ತರ ಬ್ಲಡ್ ವೆಸಲ್ಸ್ ಗಳಿರೋದಿಲ್ಲ ಟು ಕ್ಯಾರಿ ದ ಮಿನರಲ್ಸ್, ವಾಟರ್ ಆರ್ ಇಟ್ ಮೇ ಬಿ ದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಇರೋದಿಲ್ಲ. ಅಂಡ್ ಆಲ್ಸೋ ದೇರ್ ಆರ್ ನೋ ಐ ಕ್ಯಾನ್ ಸೇ ಬ್ಲಡ್. ಅಲ್ಲಿ ಬ್ಲಡ್ ಇರೋದಿಲ್ಲ. ಸೊ ಮತ್ತೆ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡು ಡಿಫ್ಯೂಷನ್ ಅಂತ ಹೇಳ್ಬಿಟ್ಟು, ಈಗ ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ಬೈ ದ ಪ್ಲಾಂಟ್ಸ್ ಆಮೇಲೆ ತಿಳ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಆ ರಾ ಮೆಟೀರಿಯಲ್ಸ್ ಗಳು ಯಾಕೆ ಬೇಕಾಗುತ್ತೆ, ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಯಾವುದು ಸಿಂಥಸೈಸ್ ಆಗುತ್ತೆ ಅಂತ ತಿಳ್ಕೋಬೇಕು. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದು ಡಿಫ್ಯೂಷನ್ ಅಂತ ಹೇಳ್ಬಿಟ್ಟು. ಇನ್ ಲೋಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಸೊ ಡಿಫ್ಯೂಷನ್ ಪ್ರೋಸೆಸ್ ವಿಲ್ ಬಿ ದೇರ್ ಟು ಪರ್ಫಾರ್ಮ್ ಡಿಫರೆಂಟ್ ಲೈಫ್ ಪ್ರಾಸೆಸಸ್. ವಾಟ್ ಇಸ್ ದಟ್? ಡಿಫ್ಯೂಷನ್ ಅಂತ ಹೇಳ್ತೀವಿ. ಸೊ ಬಟ್ ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್, ಹೈಯರ್ ಪ್ಲಾಂಟ್ಸ್ ಗಳಿಗೆ ಬಂದಾಗ ಓನ್ಲಿ ದ ಡಿಫ್ಯೂಷನ್ is not sufficient to transport the substances. Diffusion alone ಇದು ಯಾವುದೇ ತರ ಹೆಲ್ಪ್ಫುಲ್ ಆಗಲ್ಲ. ಸೊ ಅಲ್ಲಿ ಸೆಲ್ಗಳ ಮಧ್ಯದಲ್ಲಿ ಸಬ್ಸ್ಟೆನ್ಸ್ಗಳು ಕ್ಯಾರಿ ಔಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಬಟ್ ಟು ಕ್ಯಾರಿ ದ ವಾಟರ್ ಟು ಸಚ್ ಎಕ್ಸ್ಟೆಂಟ್ ಹೈಟ್ ದ ಡಿಫ್ಯೂಷನ್ ಈಸ್ ನಾಟ್ ಸಫಿಶಿಯಂಟ್. ಸೊ ಅದಕ್ಕೆ ಅವುಗಳಿಗೂ ಕೂಡ ತನ್ನದೇ ಆಗಿರೋ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರುತ್ತೆ. ದಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಈಸ್ ಕಾಲ್ಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್. ಅದನ್ನ ವ್ಯಾಸ್ಕ್ಯುಲಾರ್ ಟಿಶ್ಯೂಸ್, ಕಂಡಕ್ಟಿಂಗ್ ಟಿಶ್ಯೂ ಅಂತ ಹೇಳ್ತೀವಿ. ಓಕೆನಾ? ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇವಾಗ. ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ಬೈ ದ ಪ್ಲಾಂಟ್ಸ್. ಯಾವ ರಾ ಮೆಟೀರಿಯಲ್ಸ್ ಗಳು ಪ್ಲಾಂಟ್ಸ್ ಗಳಿಗೆ ಬೇಕಾಗುತ್ತೆ? ವಿ ಆಲ್ ನೋ ದಟ್. ಸೊ ದೇ ನೀಡ್ ವಾಟರ್. ಅವುಗಳಿಗೆ ವಾಟರ್ ಬೇಕಾಗುತ್ತೆ.
Okay, water ಬೇಕಾಗುತ್ತೆ, that's very important for all the living organisms. So second one is the carbon dioxide. So carbon dioxide present in atmosphere. Atmosphere is the reservoir pool of the carbon dioxide. ಅಲ್ಲಿಂದ ಇರುತ್ತೆ. So through the stomata they used to take up. So ತೆಗೆದುಕೊಳ್ಳುತ್ತೆ, exchange of gases ಆಗುತ್ತೆ. So they need carbon dioxide. ಅದ್ರ ಜೊತೆಗೆ ಇನ್ ದ ಪ್ರೆಸೆನ್ಸ್ ಆಫ್ ಅಂತ ನಾವು ಬರ್ದಿರ್ತೀವಿ. ಏನದು? ಇನ್ನ ಕೆಲವು ಮಿನರಲ್ಸ್ ಗಳನ್ನ ಬರೆಯೋಣ. ದೇ ನೀಡ್ ಸಮ್ ಮಿನರಲ್ಸ್. ಓಕೆ, ಸೊ ದೇ ಯೂಸ್ ಟು ಅಬ್ಸಾರ್ವ್ ಫ್ರಮ್ ದ ಸಾಯಿಲ್ ಬೈ ದ ರೂಟ್. ರೂಟ್ ನ ಮುಖಾಂತರ ಸಾಯಿಲ್ ನಿಂದ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ದೇ ನೀಡ್ ಮಿನರಲ್ಸ್. ಸೊ ಅದರ ಜೊತೆಗೆ ಸನ್ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಸನ್ಲೈಟ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಪ್ಲಾಂಟ್ಸ್ ಗಳು ಫುಡ್ ಅನ್ನ ಮೇಕ್ ಮಾಡಲ್ಲ. ಏನ್ಸ್ ವಿ ಯೂಸ್ ಟು ಕಾಲ್ ದೆಮ್ ಆಸ್ ಫೋಟೋ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಫೋಟೋ ಇನ್ ದ ಸೆನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್. ಆಟೋಟ್ರೋಫ್ಸ್ ದೇ ಆರ್ ಮೇಕಿಂಗ್ ದೇರ್ ಓನ್ ಫುಡ್. ಇನ್ನು ಕೆಲವು ಆರ್ಗ್ಯಾನಿಸಮ್ಸ್ ಗಳಿರುತ್ತೆ, ಪರ್ಪಲ್ ಬ್ಯಾಕ್ಟೀರಿಯಾ, ದೇ ಆರ್ ಆಲ್ಸೋ ಏಬಲ್ ಟು ಮೇಕ್ ದೇರ್ ಓನ್ ಫುಡ್ ಬೈ ಯೂಸಿಂಗ್ ದ ಕೆಮಿಕಲ್ಸ್ ವಿಚ್ ಪ್ರೆಸೆಂಟ್ ಅರೌಂಡ್ ದೆಮ್. ಅವುಗಳಿಗೆ ನಾವು ಕೀಮೋ ಆಟೋಟ್ರೋಫ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ದೇ ನೀಡ್ ಸನ್ಲೈಟ್. ಇನ್ನೊಂದು ಇಂಟರ್ನಲ್ ಫ್ಯಾಕ್ಟರ್ ಇರುತ್ತೆ, ದಟ್ ಈಸ್ ಕಾಲ್ಡ್ ದ ಕ್ಲೋರೋಫಿಲ್, ವೆರಿ ಎಸೆನ್ಷಿಯಲ್ ಟು ಅಬ್ಸಾರ್ಬ್ ಆರ್ ಟ್ರ್ಯಾಪ್ ದ ಸನ್ಲೈಟ್. ಸೊ ದೀಸ್ ಆರ್ ದ ರಾ ಮೆಟೀರಿಯಲ್ಸ್ ದೇ ರಿಕ್ವೈರ್. ಎಲ್ಲೆಲ್ಲಿಂದ ರಿಕ್ವೈರ್ ಮಾಡ್ಕೊಳ್ಳೋದೇನು ಗೊತ್ತು. ಮತ್ತೆ ಇನ್ನೊಂದು ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ಸೊ ದಟ್ ಈಸ್ ದ ವೇಸ್ಟ್ ಪ್ರಾಡಕ್ಟ್ ಆಫ್ ದ ಫೋಟೋಸಿಂಥಸಿಸ್, ಆರ್ ಯು ಕ್ಯಾನ್ ಸೇ ಬೈ ಪ್ರಾಡಕ್ಟ್ ಆಫ್ ದ ಫೋಟೋಸಿಂಥಸಿಸ್. ಓಕೆ, ಸೊ ಕೇಳಬಹುದು ಅದನ್ನ, ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ನಾಟ್ ರಿಕ್ವೈರ್ಡ್ ಬೈ ದ ಪ್ಲಾಂಟ್ಸ್ ಫಾರ್ ದ ಫೋಟೋಸಿಂಥಸಿಸ್ ಅಂತ ಕೇಳಿದಾಗ ಆಕ್ಸಿಜನ್ ಇಸ್ ನಾಟ್ ರಿಕ್ವೈರ್ಡ್. ರೆಸ್ಟ್ ಆಫ್ ದ ವಾಟರ್, ಕಾರ್ಬನ್ ಡೈಆಕ್ಸೈಡ್, ಮಿನರಲ್ಸ್ ಅಂಡ್ ಸನ್ಲೈಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ದ ಫೋಟೋಸಿಂಥಸಿಸ್. ಓಕೆ, ನೆಕ್ಸ್ಟ್ ನೋಡೋಣ. ಈಗ ಡಿಫ್ಯೂಷನ್ ಅಂತ ಹೇಳಿದ್ರೆ ಏನು? ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೇನೆ ನಿಮ್ಗೆ. ಅಂದ್ರೆ ಲೋಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಎಕ್ಸಾಂಪಲ್ ಅಮೀಬಾ, ಯೂಗ್ಲಿನಾ, ಪ್ಯಾರಾಮಿಜಿಯಂ, only one cell is there. Their body is made of only one cell, and only one cell can perform all the life processes or metabolic activities by the process called diffusion. So this is a physical process. ಏನಾಗುತ್ತೆ ಡಿಫ್ಯೂಷನ್ ಅಂತ ಹೇಳಿದ್ರೆ? ಈ ಡಿಫ್ಯೂಷನ್ ಮತ್ತೆ ಆಸ್ಮೋಸಿಸ್ಗೂ ಎರಡಕ್ಕೂ ಒಂದೇ ಡೆಫಿನೇಷನ್ ಬರುತ್ತೆ. ಬಟ್ ಯು ಹ್ಯಾವ್ ಟು ರೈಟ್ ಡಿಫ್ಯೂಷನ್ ಟೇಕ್ಸ್ ಪ್ಲೇಸ್ ಇನ್ ಆಲ್ ದ ಸ್ಟೇಟ್ಸ್ ಆಫ್ ಮ್ಯಾಟರ್. ಓಕೆ, ಅಂದ್ರೆ ಡಿಫರೆಂಟ್ ಮಾಲಿಕ್ಯೂಲ್ಸ್ ಗಳಲ್ಲಿ ಇದಾಗುತ್ತೆ. ಆದ್ರೆ ಆಸ್ಮೋಸಿಸ್ ಇಸ್ ರಿಲೇಟೆಡ್ ಟು ಲಿಕ್ವಿಡ್ ಆರ್ ದ ವಾಟರ್. There, the water molecule is moving from higher concentration to the lower concentration through the semi-permeable membrane. But illige bandaga you can say molecules anta matra bariತೀವಿ. Molecules, okay. So ellinda ellige diffuses or move from higher concentration to lower concentration. So you can say movement of molecules. Direct agi bariyona. Movement of molecules. Movement of molecules from the region of last class allu kuda ನಾನು ಡಿಫರೆನ್ಷಿಯೇಷನ್ ಬರ್ದಿದ್ದೇನೆ ಅಂದಿದ್ದೇನೆ. From the region of higher concentration to lower concentration. ಡೈರೆಕ್ಟ್ ಆಗಿ ಬರೆಯೋಣ. higher to lower concentration. ಸೊ ಇಲ್ಲಿ ಯಾವುದೇ ತರ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇರೋದಿಲ್ಲ. ಜೊತೆಗೆ ಇದು ಎಲ್ಲ ಮಾಲಿಕ್ಯೂಲ್ಸ್ ಗಳನ್ನ ಇಂಡಿಕೇಟ್ ಮಾಡ್ತಾ ಇದೆ. ಓಕೆನಾ? ಸೊ ತುಂಬಾನೇ ಎಕ್ಸಾಂಪಲ್ ಗಳನ್ನ ತಗೊಂಬಹುದು. ಓಕೆ, so that is called diffusion. As I said, diffusion alone is not sufficient to supply the water to each and every part of the plant body. That's why they require one transport system ಬೇಕು. ಹಾಗಿದ್ರೆ ಆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವುದು? ಹಾಗಿದ್ರೆ here you can observe transportation in plants, that is called vascular tissues. What are vascular tissues? So these vascular tissues are also called conducting tissue. vascular tissues are also known as conducting tissues. So ಇದನ್ನ ನೀವು 9th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ತಿಳ್ಕೊಂಡಿರ್ತೀರಾ. ಎಲ್ಲಿ ಬಂತು ಇದು? Yes, when we were discussing about the tissues. So types of tissue ಗಳಿಗೆ ಬಂದಾಗ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಮತ್ತೆ ಪರ್ಮನೆಂಟ್ ಟಿಶ್ಯೂ ಅಂತ ಬರುತ್ತೆ. ಪರ್ಮನೆಂಟ್ ಟಿಶ್ಯೂ ಅಲ್ಲಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಮತ್ತೆ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಬರುತ್ತೆ. ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ವಿಚ್ ಈಸ್ ಮೇಡ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್. 4 ತರ ಸೆಲ್ಸ್ ಗಳನ್ನ ನಾವು ನೋಡಿರ್ತೀವಿ. ಅವುಗಳಿಗೆ ವ್ಯಾಸ್ಕ್ಯುಲರ್ ಟಿಶ್ಯೂ ಆರ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಹೇಳ್ಬಹುದು. ಓಕೆ, ಸೊ ಹಾಗಾಗಿ vascular tissues are also called conducting tissue because they help in the conduction of water, minerals and organic substances from one part to the another part. ಅದು ಕಂಡಕ್ಟ್ ಮಾಡುತ್ತೆ, ಕ್ಯಾರಿ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಓಕೆನಾ? ಸೊ ಹಾಗಾಗಿ ಇದನ್ನ ಕಂಡಕ್ಟಿಂಗ್ ಟಿಶ್ಯೂ ಅಂತ ಹೇಳ್ತೀವಿ. ದೆನ್ what are the different types of vascular tissues present in plant to carry out this process?
ಯಾವ್ದಿರುತ್ತೆ? Yes, there are of two types. So one is called the xylem. One is called the xylem and second one is the phloem. Second one is the phloem. Okay. So what are these? These are the vascular tissues. Difference ಕೂಡ ಲೈಟ್ ಆಗಿ ನಾವು ತಿಳ್ಕೊಬೇಕು. ಓಕೆ. ಸೊ xylem ಏನ್ ಮಾಡುತ್ತೆ? ತುಂಬಾ ಲೋಯರ್ ಲೆವೆಲ್ ಕಾನ್ಸೆಪ್ಟ್ ಇದು. ಅಂದ್ರೆ ನೀವು ತುಂಬಾ ಹಿಂದೆನೆ ಇದನ್ನ ತಿಳ್ಕೊಂಡಿರ್ತೀರಾ. xylem ಅಂದ್ರೆ ಏನು? ಇಟ್ಸ್ ಅ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. ವಾಟರ್ ಕಂಡಕ್ಟಿಂಗ್ tissue. Water conducting tissue. When it comes to the phloem, it's a food conducting tissue. Food conducting tissue. ಇದು ಫುಡ್ ಅನ್ನ ಕಂಡಕ್ಟ್ ಮಾಡುತ್ತೆ. Food in the sense the soluble organic substance which is prepared in the aerial part or green parts of the plant body. ಈ ಎಂಟೈರ್ ಪ್ಲಾಂಟ್ ಬಾಡಿಯಲ್ಲಿ ಫುಡ್ ಎಲ್ಲಿ ಪ್ರಿಪೇರ್ ಆಗುತ್ತೆ? Food in the sense organic substance which is prepared in the aerial part of the plant body. Underground part ಒಂದಿರುತ್ತೆ, that's called the root. ಅಲ್ಲಿ ಫುಡ್ ಪ್ರಿಪೇರ್ ಆಗಲ್ಲ, ಯಾಕೆಂದ್ರೆ ಅಲ್ಲಿ ಸನ್ಲೈಟ್ ಇರೋದಿಲ್ಲ. So only the food is being prepared in the aerial part, especially the green parts. Okay. ಯಾಕೆ green parts? Because they contain chlorophyll which are able to trap the sunlight, which are able to break the food substances. ಅಂದ್ರೆ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಗಳನ್ನ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಗಳಾಗಿ ಕನ್ವರ್ಟ್ ಮಾಡುತ್ತೆ. ಅದಕ್ಕೆ ಎನರ್ಜಿ ಬೇಕಲ್ವಾ, ಮತ್ತು ರೆಡ್ಯೂಸ್ ಆಗ್ಬೇಕಲ್ವಾ, ಅವಾಗ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ರೆಡ್ಯೂಸ್ ಆಗುತ್ತೆ. ಸೊ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಗಳನ್ನ ಫುಡ್ ಅನ್ನ ಕಂಡಕ್ಟ್ ಮಾಡೋದು ಫ್ಲೋಯಮ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಈ xylem ಅಂತ ಹೇಳಿದ್ರೆ ಏನು? ದೀಸ್ ಆರ್ ಸ್ಟ್ಯಾಕ್ಸ್ ಆಫ್ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಅ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಇಲ್ಲಿ ಸ್ಟ್ಯಾಕ್ ಆಫ್ ಸೆಲ್ಸ್ ಗಳಿರುತ್ತೆ ವಿಚ್ ಇಸ್ ಮೇಡ್ ಆಫ್ ಬೋತ್ ಲಿವಿಂಗ್ ಸೆಲ್ ಅಂಡ್ ದ ಡೆಡ್ ಸೆಲ್. ಲಿವಿಂಗ್ ಸೆಲ್ ಮತ್ತೆ ಡೆಡ್ ಸೆಲ್ ಎರಡೂ ಇರುತ್ತೆ. And those cells are present one above the other and that forms a tube-like structure called xylem. ಅದನ್ನ xylem ಅಂತ ಹೇಳ್ತೀವಿ. ಫ್ಲೋಯಮ್ ಕೂಡ ಅದೇ ತರ ಇರುತ್ತೆ. ಸೊ ಹಾಗಿದ್ರೆ ಅದರಲ್ಲಿರೋ ಸೆಲ್ಸ್ ಗಳು ಯಾವುದು ಗೊತ್ತಿರಬೇಕು ನಮ್ಗೆ. xylem having four important what are these cells ಯಾವುದು ಅಂತ ಹೇಳಿದ್ರೆ xylem, ಪ್ಯಾರನ್ಕೈಮ. ಅವಕ್ಕೆ ಎರಡಕ್ಕೆ ಕಾಮನ್ ಆಗಿ ಎರಡೆರಡು ನೆನ್ಪಿಟ್ಕೊಂಡಿರಿ. ಓಕೆ. ಸ್ಯೂ ಟ್ಯೂಬ್ಸ್ ಮತ್ತೆ ಕಂಪ್ಯಾನಿಯನ್ ಸೆಲ್ ಅಂತ ಬಂದಾಗ ಫ್ಲೋಯಮ್, ಟ್ರೇಕಿಡ್ಸ್ ಮತ್ತೆ ವೆಸಲ್ಸ್ ಅಂತ ಬಂದಾಗ xylem. So I'm just writing tracheids and the vessels. So ಮತ್ತೆ 4 ಅಂತ ಹೇಳಿದ್ವಲ್ಲ, 4 ಯಾವುದು? ಜಸ್ಟ್ xylem, parenchyma and xylem fiber ಬರೆದ್ರೆ ಆಯ್ತು. ಸೊ ನೆಕ್ಸ್ಟ್ ಇಲ್ಲಿ ಫ್ಲೋಯಮ್ ಗೆ ಬಂದಾಗ there you can observe sieve tubes and companion cells. Sieve tubes and companion cells ಅಂತ ಹೇಳ್ತೀವಿ. ಸೊ ಹೇಗಿರುತ್ತೆ ಇದು? ಆಸ್ ದ ನೇಮ್ ಇಂಡಿಕೇಟ್ಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಸೊ ಕನ್ಸಿಡರಿಂಗ್ ದಟ್, ಸೊ ದಿಸ್ ಈಸ್ ದ ಸೆಲ್. ಈ ತರ ಒಂದು ಸೆಲ್ ಇದೆ ಅಂತ ಹೇಳಿದ್ರೆ, ಸೊ ಅದ್ರ ಪಕ್ಕದಲ್ಲಿ ಕೆಲವು ಸ್ಮಾಲ್ ಸೆಲ್ಸ್ ಆರ್ ಪ್ರೆಸೆಂಟ್. ಸೊ ದೀಸ್ ಆರ್ ಕಾಲ್ಡ್ ಕಂಪ್ಯಾನಿಯನ್ ಸೆಲ್ಸ್ ಅಂತ ಹೇಳ್ಬೋದು, ಹಿಯರ್ ಅಂಡ್ ದೇರ್. ಸೊ ಅದ್ರ ಪಕ್ಕದಲ್ಲಿ ಫ್ಲೋಯಮ್, ಪ್ಯಾರನ್ಕೈಮ, ಫ್ಲೋಯಮ್ ಫೈಬರ್ಸ್ ನೋಡ್ಬೋದು. And here, as I said, these are the stacks of cell. ಇಲ್ಲಿ ಮಧ್ಯದಲ್ಲಿ ಸೆಲ್ಸ್ ಗಳಿರುತ್ತೆ ಈ ತರ. And they are having a number of pores. ಈ ತರ ಪೋರ್ ಗಳಿರುತ್ತೆ. So through that pore, the food is diffusing. So ಎರಡು ತರನು ಕೂಡ ಏನಾಗುತ್ತೆ? ಎರಡು ಡೈರೆಕ್ಷನ್ ಅಲ್ಲೂ ಫುಡ್ ಡಿಫ್ಯೂಸ್ ಆಗುತ್ತೆ. ಸೊ ಈ ಪ್ರೋಸೆಸ್ಗೆ ಏನಂತ ಹೇಳ್ತೀವಿ? ಟ್ರಾನ್ಸ್ಲೋಕೇಶನ್. See what are these? So this is called, whatever I have written here, this is called the sieve tube. Okay. And there is a plate in between them. So having number of pores. So that is called sieve pore and the sieve plate. A plate irutte, plate alli number of pores ಗಳಿರುತ್ತೆ. So through that pore, the organic substance will transport to the next cell. So the next cell ಗೆ ಪಾಸ್ ಆಗುತ್ತೆ. ಸೊ ಅದೇ ತರ ಇಲ್ಲಿಗೆ ಬಂದ್ರೆ, ಸೊ ಪಕ್ಕದಲ್ಲಿ ಕೆಲವು ಸೆಲ್ಸ್ ಗಳಿದೆ. ಸೊ sieve tube doesn't contain, ಸೊ ಅದರಲ್ಲಿ ಯಾವುದೇ ತರ ನ್ಯೂಕ್ಲಿಯಸ್ ಇರೋದಿಲ್ಲ. So the movement of the organic substances is controlled by the companion cell. ಇದನ್ನ ಕಂಟ್ರೋಲ್ ಮಾಡುತ್ತೆ. So the regulation of the movement of organic substances in the phloem is controlled by the companion cell ಅಂತ ಹೇಳ್ತೀವಿ. So likewise the phloem ಇರುತ್ತೆ. So phloem ಅಲ್ಲಿ number of ring like structures ಗಳಿರುತ್ತೆ. Okay, and finally through that the water will transport, mineral will transport. ಯಾವ ತರ ಆಗುತ್ತೆ ಅಂತ ಹೇಳೋಣ. So next ಇಲ್ಲಿ the water or minerals which are passing through the xylem is unidirectional. ಇಲ್ಲಿ movement of
ವಾಟರ್ ಏನಾಗಿರುತ್ತೆ ಅದನ್ನ ನೆಕ್ಸ್ಟ್ ಹೇಳ್ತೀನಿ, ಯೂನಿಡೈರೆಕ್ಷನಲ್ ಆಗಿರುತ್ತೆ. ಬಟ್ ದ ಮೂವ್ಮೆಂಟ್ ಆಫ್ ದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ವಯಾ ಫ್ಲೋಯಮ್ ಈಸ್ ಮಲ್ಟಿ ಡೈರೆಕ್ಷನಲ್. ಸೊ ಯಾಕೆ ಹೇಗೆ ಅಂತ ತಿಳ್ಕೊಳ್ಳೋಣ ಇವಾಗ. ಇದು ಅರ್ಥ ಆಯ್ತಾ? ಸೊ ವಾಟ್ ಈಸ್ ದ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಆರ್ ವಾಸ್ಕ್ಯುಲರ್ ಟಿಶ್ಯೂಸ್. So vascular tissues are also called conducting tissue because they helps in the conduction or transportation of the food, water and minerals. Conduct ಮಾಡುತ್ತೆ, transport ಮಾಡುತ್ತೆ. There are of two different types of vascular tissues present in plants. ಎರಡು ತರ ಇರುತ್ತೆ. So they are called xylem and phloem. So xylem is the water conducting tissue that conducts water and minerals, that carries water and minerals. So ಅದರಲ್ಲಿ ಮೇನ್ ಆಗಿ 4 ತರ ಸೆಲ್ಸ್ ಇರುತ್ತೆ. We used to focus only 2. ಸೊ ಇನ್ನೇ 2 ಕಾಮನ್ ಆಗಿ ಎರಡರಲ್ಲೂ ಇರುತ್ತೆ, xylem ಮತ್ತೆ phloem ಅಲ್ಲಿ. ಯಾವುದು? xylem parenchyma, xylem fiber. phloem parenchyma, phloem fiber. ಅದನ್ನ ಬಿಟ್ರೆ tracheids and vessels, they are present here. tracheids and vessels. So next phloem, ಇದು ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಆಗಿರುತ್ತೆ, that conducts and transport the soluble organic substances from aerial part or green part to the non green part. ಕಂಡಕ್ಟ್ ಮಾಡುತ್ತೆ. Sieve tubes and companion cells are present here. ಅರ್ಥ ಆಯ್ತಾ? ಸೊ ಈಗ ನೋಡೋಣ ಅದು ಯಾವ ತರ ಟ್ರಾನ್ಸ್ಪೋರ್ಟ್ ಆಗುತ್ತೆ. xylem, ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. ಸೊ ಹೌ ದ ವಾಟರ್ ವಿಲ್ ಟ್ರಾನ್ಸ್ಪೋರ್ಟ್ ಟು ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ. ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಸಿ ವಾಟರ್ ಇಸ್ ಪ್ರೆಸೆಂಟ್ ಇನ್ ದ ಸಾಯಿಲ್. ಸಾಯಿಲ್ ಅಲ್ಲಿ ಇರುತ್ತೆ. ವೈಸ್ ಇಟ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ಅಟ್ಮಾಸ್ಫಿಯರ್ ಇನ್ ದ ಫಾರ್ಮ್ ಆಫ್ ಅ ಹ್ಯೂಮಿಡ್ ಆರ್ ದ ವಾಟರ್ ವೇಪರ್ಸ್. ಇಲ್ಲೂ ಇರ್ಬೋದಲ್ವಾ. ಬಟ್ plants will never take up the water from the atmosphere which is present in the form of vapors or humid. So vapors ರೂಪದಲ್ಲಿ ತೆಗೆದುಕೊಳ್ಳಲ್ಲ. Okay, aerial in ತೆಗೆದುಕೊಳ್ಳಲ್ಲ. So they are taking the water from the soil by the roots. Roots ಗಳ ಮುಖಾಂತರನೇ ಅದು ವಾಟರ್ ನ ತೆಗೆದುಕೊಳ್ಳುತ್ತೆ. Okay, sir, how it is possible? ಹೇಗೆ ತೆಗೆದುಕೊಳ್ಳುತ್ತೆ? There is a mechanism. ಅದೊಂದು ಮೆಕ್ಯಾನಿಸಮ್ ಆಗಬೇಕು. Okay, ಡ್ಯೂರಿಂಗ್ ಡೇ ಟೈಮ್ ಏನಾಗುತ್ತೆ? ನಾವು ಕಾಮನ್ ಆಗಿ ಹೇಳ್ತೀವಿ, ಡ್ಯೂರಿಂಗ್ ಡೇ ಟೈಮ್ ಪ್ಲಾಂಟ್ಸ್ ಆರ್ ಏಬಲ್ ಟು ಸಿಂಥಸೈಸ್ ದ ಫುಡ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸನ್ಲೈಟ್ ಇರೋದ್ರಿಂದ ಡೇ ಟೈಮ್ ಅಲ್ಲಿ ಏನಾಗುತ್ತೆ, ಪ್ಲಾಂಟ್ಸ್ ಗಳು ಫುಡ್ ಅನ್ನ ಮೇಕ್ ಮಾಡುತ್ತೆ. ಹೌದಲ್ವಾ? ಸೊ ಅಗೈನ್ ಫುಡ್ ಮೇಕ್ ಮಾಡ್ತಾ ಇದೆ, ಫೋಟೋಸಿಂಥಸಿಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಫಿನಾಮಿನಾ ಆಗುತ್ತೆ ಡೇ ಟೈಮ್ ಅಲ್ಲಿ. ಏರಿಯಲ್ ಪಾರ್ಟ್ಸ್ ಲೈಕ್ ಯಂಗ್ ಸ್ಟೆಮ್ ಅಂಡ್ ಲೀವ್ಸ್ ಆರ್ ಹ್ಯಾವಿಂಗ್ ಎ ಟೈನಿ ಪೋರ್ಸ್ ಆನ್ ದೇರ್ ಸರ್ಫೇಸ್. ಅವುಗಳ ಸರ್ಫೇಸ್ ನ ಮೇಲ್ಭಾಗದಲ್ಲಿ ಟೈನಿ ಪೋರ್ಸ್ ಗಳಿರುತ್ತೆ. So those are called stomata. So we used to call it as stomata. What are stomata? These are the tiny pores which are present at the surface of leaves or the aerial parts like a young stem. Young stem ಮೇಲ್ಭಾಗದಲ್ಲೂ ಕೂಡ ಇರುತ್ತೆ. So ಈ stomata ಏನು ಮಾಡುತ್ತೆ? That regulates the movement of water and also helps in the exchange of gases. So water loss ಅನ್ನ ಪ್ರಿವೆಂಟ್ ಮಾಡೋದು ಮತ್ತೆ ಅದು ಹೋಗೋದಿಕ್ಕೆ ಬರೋದಿಕ್ಕೆ ಕಾರಣ ಆಗೋದು ಸ್ಟೊಮ್ಯಾಟಾನೆ. ಓಕೆ, ಸೊ ಥ್ರೂ ದಿಸ್ ಸ್ಟೊಮ್ಯಾಟಾ, so water will evaporates. ಅದು merely evaporation ಅಂತ ಹೇಳ್ತಾರೆ. It's not evaporation. So water is lost through the stomata. ಸ್ಟೊಮ್ಯಾಟದ ಮುಖಾಂತರ ವಾಟರ್ ಲಾಸ್ಟ್ ಆಗುತ್ತೆ. ಓಕೆನಾ? ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ತರ ಅಂತ ಹೇಳ್ಬಿಟ್ಟು. ಡ್ಯೂರಿಂಗ್ ಡೇ ಟೈಮ್, ಸೊ ಸ್ಟೊಮ್ಯಾಟೋ ಸ್ಟ್ರಕ್ಚರ್ ಆಲ್ರೆಡಿ ನೀವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೀರಾ. ಮೇಡ್ ಆಫ್ 2 ಪೀನ್ ಶೇಪ್ಡ್ ಗಾರ್ಡ್ ಸೆಲ್ಸ್. ಓಕೆ, ಹಿಯರ್ is a pore that is called stomatal pore and these are the guard cells and covered by the number of subsidiary cells, modified epidermal cells anta heltivi. During daytime, due to the endosmosis, so the guard cells become turgid and the stomata open agutte. During night time, okay, due to exosmosis, andre exosmosis anta helidre the water will move out of the guard cell, ಹೊರಗಡೆ ಹೋಗುತ್ತೆ. So then the cells become flaccid and stomata will remain closed. ಅದು ಕ್ಲೋಸ್ ಆಗುತ್ತೆ. ಓಕೆನಾ? ಸೊ ಡ್ಯೂರಿಂಗ್ ಡೇ ಟೈಮ್, ಸೊ ದ ಸ್ಟೊಮ್ಯಾಟೋ ವಿಲ್ ಓಪನ್ ಆಗಿದೆ. ಓಕೆ, ಓಪನ್ ಆದಾಗ ಏನಾಗುತ್ತೆ? ವಾಟರ್ ವಿಲ್ ಲಾಸ್ಟ್ ಥ್ರೂ ದ ಸ್ಟೊಮ್ಯಾಟಾ. ವಾಟರ್ ಲಾಸ್ಟ್ ಆಗುತ್ತೆ. ಸೊ ಒನ್ಸ್ ದ ವಾಟರ್ ಲಾಸ್ಟ್, ಯಾವಾಗ ವಾಟರ್ ಲಾಸ್ಟ್ ಆಗುತ್ತೆ ಅವಾಗ ಏನಾಗುತ್ತೆ? ದ ಪ್ರೆಷರ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಇನ್ ದ xylem ಕಾಲಮ್. ಹೌದಾ? ಈಗ ಒಂದು ಸೆಲ್ ಇಂದ ವಾಟರ್ ಲಾಸ್ಟ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ಪಕ್ಕದಲ್ಲಿರೋ ಸೆಲ್ ಇಂದ ಏನಾಗಬೇಕು? ವಾಟರ್ ಹ್ಯಾಸ್ ಟು ಮೂವ್ ಟು ದ ನೆಕ್ಸ್ಟ್ ಸೆಲ್. ಸೊ ದಟ್ ಈಸ್ ಕ್ರಿಯೇಟಿಂಗ್ ದ ಪ್ರೆಷರ್ ಇನ್ ದ xylem ಕಾಲಮ್. ಆ xylem ಕಾಲಮ್ ಅಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸಕ್ಷನ್ ಪ್ರೆಷರ್ ಅಂತ ಹೇಳ್ತೀವಿ. ವಾಟ್ ಇಸ್ ದಟ್? ವಿ ಯೂಸ್ ಟು ಕಾಲ್ ಇಟ್ ಆಸ್ ಸಕ್ಷನ್ ಪ್ರೆಷರ್. ಸಕ್ಷನ್ ಪ್ರೆಷರ್ ಅಂತ ಹೇಳಿದ್ರೆ, ಸಕ್ಷನ್ ಪ್ರೆಷರ್ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ದ ಟ್ರಾನ್ಸ್ಪಿರೇಷನ್ ಪುಲ್. ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಹೇಳೋಣ. ಟ್ರಾನ್ಸ್ಪಿರೇಷನ್ pull. So as the name indicating, it is pulling the water
ಫ್ರಮ್ ದ xylem ಕಾಲಮ್ ಅದು ಪುಲ್ ಮಾಡ್ತಾ ಇದೆ. ಇದು ಒಂದು ಕೇಸ್ ಆಯ್ತು. ಇನ್ನೊಂದು ಕೇಸಲ್ಲಿ ಏನಾಗುತ್ತೆ, ದ ರೂಟ್ ಪ್ರೆಷರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಟು ಸಕ್ ದ ವಾಟರ್ ಫ್ರಮ್ ದ ಸಾಯಿಲ್ ಬೈ ದ ರೂಟ್. ಓಕೆ, ಸೊ ಒನ್ಸ್ ದ ಮಿನರಲ್ಸ್ ಎಂಟರ್ ಇನ್ ಟು ದ ರೂಟ್ಸ್ ಒಳಗಡೆಗೆ ಅಯಾನ್ಸ್ ಎಂಟರ್ ಆದಾಗ, ಡ್ಯೂ ಟು ದ ಡಿಫರೆನ್ಸ್ ಇನ್ ದ ಅಯಾನ್ ಕಾನ್ಸಂಟ್ರೇಷನ್, ಅಯಾನ್ಸ್ ಎಂಟರ್ ಆಗ್ತಾ ಇದೆ ಇವಾಗ. ಓಕೆ, ಒನ್ಸ್ ದ ಅಯಾನ್ಸ್ ಆರ್ ಮಿನರಲ್ಸ್ ಎಂಟರ್ ಇನ್ ಟು ದ ರೂಟ್ಸ್ ಒಳಗಡೆಗೆ ಹೋದಾಗ, ದಟ್ ಕಾಸಸ್ ದ ಡಿಫರೆನ್ಸ್ ಇನ್ ದ ಅಯಾನಿಕ್ ಕಾನ್ಸಂಟ್ರೇಷನ್, ಡಿಫರೆನ್ಸ್ ಆಗುತ್ತೆ. ಸೊ ಇನ್ಸೈಡ್ ದ ರೂಟ್ ನ ಒಳಭಾಗದಲ್ಲಿ ಥಿಯರಿ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಬೇಕು. ಸೊ ನೌ ಒನ್ಸ್ ದ ಅಯಾನ್ಸ್ ಆರ್ ಮಿನರಲ್ಸ್ ಎಂಟರ್ ಇನ್ ಟು ದ ರೂಟ್, ಇನ್ಸೈಡ್ ದ ರೂಟ್ ಆಸ್ಮೋಟಿಕ್ ಪೊಟೆನ್ಶಿಯಲ್ ಇನ್ಕ್ರೀಸಸ್, ಅಲ್ಲೊಂದು ಆಸ್ಮೋಟಿಕ್ ಪೊಟೆನ್ಶಿಯಲ್ ಜಾಸ್ತಿ ಆಗುತ್ತೆ. ಓಕೆ, ಟು ಕಾಂಪನ್ಸೇಟ್ ದಟ್, ಟು ರೆಡ್ಯೂಸ್ ದ ಆಸ್ಮೋಟಿಕ್ ಪೊಟೆನ್ಶಿಯಲ್, ಸೊ ವಾಟರ್ ಎಂಟರ್ಸ್ ಇನ್ ಟು ದ ರೂಟ್. ಈಗ ರೂಟ್ ಒಳಗಡೆಗೆ ವಾಟರ್ ಎಂಟರ್ ಆಗುತ್ತೆ. ಓಕೆ, ಸೊ ನೌ ದಿಸ್ ವಾಟರ್ creates the pressure in the root. This is the positive pressure. This is called root pressure. ಇದನ್ನ ನಾವು root pressure ಅಂತ ಹೇಳ್ತೀವಿ. That creates the what? root pressure. root pressure ಅನ್ನ ಕ್ರಿಯೇಟ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇಲ್ಲಿ ಬರಿತಾ ಇದೀನಿ ನೋಡಿ, xylem, it's a water conducting tissue. So the movement of water in the xylem is always unidirectional. ಯಾಕೆ ಅಂತ ಹೇಳಿದ್ರೆ, the water move from ಎಲ್ಲಿಂದ ಎಲ್ಲಿಗೆ, roots to the aerial parts ಗಳಿಗೆ ಅದು ಮೂವ್ ಆಗುತ್ತೆ. ಓಕೆನಾ, ದಟ್ ವಿಲ್ ನೆವರ್ ಕಮ್ ಬ್ಯಾಕ್, ವಾಪಸ್ ಬರೋದು. ಅದಕ್ಕೆ ಇದನ್ನ ಯೂನಿಡೈರೆಕ್ಷನಲ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಯಾವ ತರ ಆಗುತ್ತೆ ಅಂತ ಹೇಳಿದೆ ನಾನು. ಸೊ ಒನ್ಸ್ ದ ಮಿನರಲ್ಸ್, ಐ ಆಮ್ ಜಸ್ಟ್ ರೈಟಿಂಗ್ ದ ಥಿಯರಿ ರೈಟ್ ನೌ, ಮಿನರಲ್ಸ್ ಎಂಟರ್ ಓಕೆ, ಎಂಟರ್ ದ ರೂಟ್ಸ್ಗೆ ಎಂಟರ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಏನಾಗುತ್ತೆ, increases the osmotic potential, increases the osmotic potential, ಜಾಸ್ತಿ ಆಯ್ತು. ಸೊ ನೆಕ್ಸ್ಟ್ osmotic potential ಜಾಸ್ತಿ ಆದ್ಮೇಲೆ ಏನಾಗುತ್ತೆ, water enters the root. ಯಾಕೆ, to reduce the osmotic potential, ಕಡಿಮೆ ಮಾಡೋದಕ್ಕೆ. So this creates the pressure, pressure ನ ಕ್ರಿಯೇಟ್ ಮಾಡ್ತು. So this is the positive pressure, hence it is called the root pressure. ಇದನ್ನ ನಾವು root pressure ಅಂತ ಹೇಳ್ತೀವಿ. So now ಇದ್ರ ಜೊತೆಗೆ the water which is being lost through the stomata, that creates the suction pressure, so thereby that pulls the water in the xylem column. ಇವಾಗ xylem column ಅಲ್ಲಿ ಏನಾಗುತ್ತೆ, ವಾಟರ್ ಅನ್ನ ಪುಲ್ ಮಾಡುತ್ತೆ. ಸೊ ದೇರ್ ಬೈ ವಾಟರ್ ಮೂವಿಂಗ್ ಅಪ್ವರ್ಡ್ಸ್, ಮೇಲ್ಭಾಗಕ್ಕೆ ಮೂವ್ ಆಗುತ್ತೆ. ಅರ್ಥ ಆಗಿದೆಯಾ? ಸೊ ದಟ್ ಈಸ್ ಕಾಲ್ಡ್ ದ xylem ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. ಐ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೈನ್. Xylem is a kind of conducting tissue present in plant. Okay, diffusion alone is not sufficient to transport the water, hence this kind of system is present. And it is a water conducting tissue. So the water or minerals moving through the xylem is always unidirectional, means roots to aerial parts ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಅದೇ ತರ, ಸೊ ಯಾವ ತರ ವಾಟರ್ ಮೂವ್ ಆಗುತ್ತೆ, ಅದಕ್ಕೊಂದು ಫಿನಾಮಿನಾ ಇರಬೇಕಲ್ವಾ. ಸೊ ದಟ್ ಇಸ್ ಕ್ರಿಯೇಟೆಡ್ ಬೈ ದ ಸಕ್ಷನ್ ಪ್ರೆಷರ್, ಟ್ರಾನ್ಸ್ಪಿರೇಷನ್ ಪುಲ್ ಅಂಡ್ ದ ರೂಟ್ ಪ್ರೆಷರ್. ಸೊ ಆ ಮೂರನ್ನ ನೆನ್ಪಿಟ್ಕೊಳ್ಬೇಕು. ಓಕೆ, ಡ್ಯೂರಿಂಗ್ ಡೇ ಟೈಮ್, ಸೊ ಒನ್ಸ್ ದ ವಾಟರ್ ಲಾಸ್ಟ್ ಥ್ರೂ ದ ಸ್ಟೊಮ್ಯಾಟಾ, ದಟ್ ಕ್ರಿಯೇಟ್ಸ್ ದ ಟ್ರಾನ್ಸ್ಪಿರೇಷನ್ ಪುಲ್. ಸಿ, the loss of water through the stomata is called transpiration. ಅವಾಗಲೇ ಹೇಳಿದೆ ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಹೇಳಿ. ಹಾಗಿದ್ರೆ ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು? ಟ್ರಾನ್ಸ್ಪಿರೇಷನ್ ಅಂತ ಹೇಳಿದ್ರೆ the loss of water through the stomata in the form of vapors is called transpiration, ಬಾಷ್ಪ ವಿಸರ್ಜನೆ. ಓಕೆ, ಸೊ ಅದಕ್ಕೆ ಸೊ ವೆನ್ ಯು ಆರ್ ಓಕೆ, ಯಾವ ಟ್ರೀ ಅಂತ ತೆಗೆದುಕೊಳ್ಳೋಣ, ಪೊಂಗೆಮಿಯ ಪಿನ್ನಾಟ ಅಂತ ಕೇಳಿರ್ಬೋದು, ಹೊಂಗೆ ಮರ. ಸೊ ಅದ್ರ ಕೆಳಭಾಗದಲ್ಲಿ ನಿಂತ್ಕೊಂಡ್ರೆ ನಮಗೆ ತುಂಬಾ ತಂಪು ಅಂತ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ದಟ್ ಟ್ರಾನ್ಸ್ಪೈರ್ಸ್ ಲಾಟ್ ಆಫ್ ವಾಟರ್ ವೆನ್ ಕಂಪೇರ್ ಟು ಅದರ್ ಟ್ರೀಸ್. ಬೇರೆ ಟ್ರೀಗಳಿಗೆ ಹೋಲಿಸ್ಕೊಂಡ್ರೆ ಅದರಲ್ಲಿ ಟ್ರಾನ್ಸ್ಪಿರೇಷನ್ ಜಾಸ್ತಿ ಇರೋದ್ರಿಂದ ಸರೌಂಡಿಂಗ್ ಟೆಂಪರೇಚರ್ ಏನಾಗುತ್ತೆ, ಕಡಿಮೆ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಟ್ರಾನ್ಸ್ಪಿರೇಷನ್, ಲಾಸ್ ಆಫ್ ವಾಟರ್ ಥ್ರೂ ದ ಸ್ಟೊಮ್ಯಾಟಾ. ಸೊ ಇನ್ನೊಂದು ರೂಟ್ ಪ್ರೆಷರ್ ಕ್ರಿಯೇಟ್ ಆಯ್ತು ಯಾವಾಗ, ಒನ್ಸ್ ದ ಅಯಾನ್ಸ್ ಆರ್ ಮಿನರಲ್ಸ್ ಎಂಟರ್ ಇನ್ ಟು ದ ರೂಟ್ಸ್, ಆಸ್ಮೋಟಿಕ್ ಪೊಟೆನ್ಶಿಯಲ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್, ಜಾಸ್ತಿ ಆಗುತ್ತೆ. ಸೊ ಅದು ಯಾವಾಗ ಜಾಸ್ತಿ ಆಗುತ್ತೋ, ಟು ಕಾಂಪನ್ಸೇಟ್ ದಟ್ ಆಸ್ಮೋಟಿಕ್ ಪೊಟೆನ್ಶಿಯಲ್, ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ವಾಟರ್ ಎಂಟರ್ಸ್. ಸೊ ಆ ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ ವಾಟರ್ ಎಂಟರ್ ಆಗುತ್ತೆ. ದಟ್ ಕ್ರಿಯೇಟ್ಸ್ ದ
pressure in the xylem. So that is called positive pressure, also called root pressure. So thereby it is helpful in the transportation of water. Okay, next ನೋಡೋಣ ಇವಾಗ ಟ್ರಾನ್ಸ್ಲೊಕೇಶನ್ ಅಂತ ಹೇಳಿದ್ರೆ ಏನು. ಟ್ರಾನ್ಸ್ಲೊಕೇಶನ್ ಕೇಳಿದಿರಲ್ವಾ ಈ ವರ್ಡ್, ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಫುಡ್. ಸೊ ಟ್ರಾನ್ಸ್ಲೊಕೇಶನ್ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ of soluble organic substances, soluble organic substances through the phloem is called translocation. So transpiration, translocation, 2 marks question. ಡಿಫೈನ್ ಅಂತ ಕೇಳಿದಾಗ ಎರಡಕ್ಕೂ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಏನಿಗೆ ಟ್ರಾನ್ಸ್ಪಿರೇಷನ್ ಅಂತ ಹೇಳಿದ್ರೆ ಲಾಸ್ ಆಫ್ ವಾಟರ್, ದ ಪ್ರಾಸೆಸ್ ಇನ್ ವಿಚ್ ದ ಲಾಸ್ ಆಫ್ ವಾಟರ್ ಥ್ರೂ ದ ಸ್ಟೊಮ್ಯಾಟೋ ಇನ್ ದ ಫಾರ್ಮ್ ಆಫ್ ವೇಪರ್ಸ್ ಇಸ್ ಕಾಲ್ಡ್ ಟ್ರಾನ್ಸ್ಪಿರೇಷನ್. ದ ಪ್ರಾಸೆಸ್ ಇನ್ ವಿಚ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಸಾಲ್ಯುಬಲ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಥ್ರೂ ದ ಫ್ಲೋಯಮ್ ಇಸ್ ಕಾಲ್ಡ್ ಟ್ರಾನ್ಸ್ಲೊಕೇಶನ್. ಬಟ್ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ? ವಿ ನೋ ದೀಸ್ ಆರ್ ಕಾಲ್ಡ್ ಏರಿಯಲ್ ಪಾರ್ಟ್ಸ್. ಅವಾಗಲೇ ಹೇಳಿದ ಹಾಗೆ ಇವುಗಳು ಏರಿಯಲ್ ಪಾರ್ಟ್ಸ್, ಆರ್ ಯು ಕ್ಯಾನ್ ಸೇ ಗ್ರೀನ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ. ಸೊ ವಾಟ್ ಆರ್ ದೇ? ದೇ ಆರ್ ಕಾಲ್ಡ್ ಲೀವ್ಸ್. ಇದು ಲೀವ್ಸ್ ಅಂತ ಹೇಳೋಣ. ನಾಟ್ ಓನ್ಲಿ ಲೀವ್ಸ್, ಈವನ್ ಯಂಗ್ ಸ್ಟೆಮ್ಸ್ ಆರ್ ಆಲ್ಸೋ ಗ್ರೀನ್ ಇನ್ ಕಲರ್. ಅದರಲ್ಲೂ ಕೂಡ ಫೋಟೋಸಿಂಥೆಸಿಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲೇನಾಗುತ್ತೆ? ಫೋಟೋಸಿಂಥೆಸಿಸ್ ಆಗುತ್ತೆ ಡ್ಯೂರಿಂಗ್ ಡೇ ಟೈಮ್ in the presence of sunlight. By using the chlorophyll, they are making their own food. So the organic substance which is prepared in the leaves, that must be transported to different parts of the plant body, like adu underground parts ಆಗಿರಬಹುದು, ನಾನ್ ಗ್ರೀನ್ ಪಾರ್ಟ್ಸ್ ಗಳಾಗಿರಬಹುದು, ಲೈಕ್ ರೂಟ್ಸ್, ಅದು ರೂಟ್ಸ್ ಗಳಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಓಕೆ, ಅಂಡ್ ಆಲ್ಸೋ ದ ನಾನ್ ಫೋಟೋಸಿಂಥೆಟಿಕ್ ಪಾರ್ಟ್ ಲೈಕ್ ಸ್ಟೆಮ್ಗೂ ಕೂಡ ಅದು ಟ್ರಾನ್ಸ್ಪೋರ್ಟ್ ಆಗಬೇಕು. ಯಾಕೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ? ಒಂದು, ದೇ ರಿಕ್ವೈರ್ ಎನರ್ಜಿ ಬೇಕಾಗತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಬಿಕಾಸ್ ಟು ಸ್ಟೋರ್, ಸಿ ವಾಟ್ ಎವರ್ ದ ಫುಡ್ ವಿಚ್ ಇಸ್ ಪ್ರಿಪೇರ್ಡ್ ಹಿಯರ್, ಇಲ್ಲಿ ಯಾವುದು ಫುಡ್ ಪ್ರಿಪೇರ್ ಆಗಿರುತ್ತೋ ದಟ್ ಮಸ್ಟ್ ಬಿ ಸ್ಟೋರ್ಡ್ ಇನ್ ದ ರೂಟ್ಸ್ ಗಳಲ್ಲಿ ಸ್ಟೋರ್ ಆಗುತ್ತೆ. ಡ್ಯೂರಿಂಗ್ ಸ್ಪ್ರಿಂಗ್ ಸೀಸನ್ ದೇ ಯುಟಿಲೈಸ್ ದಟ್, ಬೇರೆ ಬೇರೆ ರೂಪದಲ್ಲಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಫಾರ್ ದ ಫಾರ್ಮೇಶನ್ ಆಫ್ ದ ಫ್ಲವರ್ ಅಂಡ್ ಆಲ್ಸೋ ದ ಬರ್ಡ್ಸ್. ಓಕೆನಾ, ಟೆಕ್ಸ್ಟ್ ಬುಕ್ಕಿನಲ್ಲಿ ಅದೇ ವರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಡ್ಯೂರಿಂಗ್ ಡೇ ಟೈಮ್, ಆರ್ ಯು ಕ್ಯಾನ್ ಸೇ ಅದು ಡೇ ಟೈಮ್ ಅಲ್ಲಿ ಆಗಿರ್ಲಿ, ಲೈಟ್ ಇರಬೇಕು. ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್, ದ ಗ್ರೀನ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ, ದೇ ಆರ್ ಪ್ರಿಪೇರಿಂಗ್ ದ ಫುಡ್ ದಟ್ ಈಸ್ ಕಾಲ್ಡ್ ದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಯಾವ್ದದು? ಕಾರ್ಬೋಹೈಡ್ರೇಟ್, ಆರ್ ಯು ಕ್ಯಾನ್ ಸೇ ಸಬ್ಸ್ಟೆನ್ಸ್, ರೈಟ್, ಸಬ್ಸ್ಟೆನ್ಸ್. ಸೊ ಯು ಕ್ಯಾನ್ ಸೇ ದ ಶುಗರ್ ಅಥವಾ ಕಾರ್ಬೋಹೈಡ್ರೇಟ್, ಗ್ಲೂಕೋಸ್ ಈ ತರ ಪ್ರಿಪೇರ್ ಆಗ್ತಾ ಇದೆ. ಸೊ ದಟ್ ಈಸ್ ಬೀಂಗ್ ಟ್ರಾನ್ಸ್ಪೋರ್ಟ್ ಟು ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ, ಎಸ್ಪೆಷಲಿ ದ ನಾನ್ ಗ್ರೀನ್ ಪಾರ್ಟ್ಸ್, ಅಂಡರ್ಗ್ರೌಂಡ್ ಪಾರ್ಟ್ಸ್ ಗಳಿಗೆ ಅದು ಸ್ಟೋರ್ ಆಗೋದಿಕ್ಕೆ ಟ್ರಾನ್ಸ್ಪೋರ್ಟ್ ಆಗಬೇಕು. ಸೊ ದಟ್ ಈಸ್ ಟ್ರಾನ್ಸ್ಪೋರ್ಟಿಂಗ್ ಥ್ರೂ ದ ಫ್ಲೋಯಮ್. ಯಾವ್ದ್ರ ಮುಖಾಂತರ? ಸೊ ಥ್ರೂ ದ ಫ್ಲೋಯಮ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಥ್ರೂ ದ ಫ್ಲೋಯಮ್. ಸೊ ಇವಾಗ ಜಸ್ಟ್ ಅ ಮಿನಿಟ್, ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತ ಹೇಳಿದ್ರೆ ದೇ ರಿಕ್ವೈರ್ ಎನರ್ಜಿ ಬೇಕು ಇವಾಗ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಅದಕ್ಕೋಸ್ಕರ ದೇ ಯುಟಿಲೈಸ್ ATP. ಓಕೆ, ಎನರ್ಜಿಯನ್ನ ATP ಇಂದ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ATP ಅಡಿನೋಸಿನ್ ಟ್ರೈಫಾಸ್ಫೇಟ್. ಸೊ ನೀವು ಕೇಳಿರ್ಬೋದು ATP ಮತ್ತೆ ADP ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ADP ಪ್ಲಸ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಬಿಕಮ್ಸ್ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. So ಹಾಗಾಗಿ utilize ATP to transport the sugar or the organic substances, and the movement of the food or organic substances through the phloem is bidirectional, or you can say multidirectional. So ಏನು ಹಾಗಂತ ಹೇಳಿದ್ರೆ, see the food which is prepared in these leaves which are present in this level, ಇಲ್ಲಿದೆ ಇವಾಗ ಇಲ್ಲಿ ಪ್ರಿಪೇರ್ ಆಗೋ ಫುಡ್ ಏನಾಗುತ್ತೆ, ದಟ್ ಮಸ್ಟ್ ಬಿ ಟ್ರಾನ್ಸ್ಪೋರ್ಟ್ ಟು ದ ಅಪ್ಪರ್ ರೀಜನ್ ಆಸ್ ವೆಲ್, ಮೇಲ್ಗಡೆನೂ ಕೂಡ ಅದು ಟ್ರಾನ್ಸ್ಪೋರ್ಟ್ ಆಗಬೇಕು. ಲೈಕ್ ವೈಸ್ ದ ಫುಡ್ ವಿಚ್ ಇಸ್ ಪ್ರಿಪೇರ್ಡ್ ಹಿಯರ್ ಇನ್ ದೀಸ್ ಲೀವ್ಸ್ ದಟ್ ಮಸ್ಟ್ ಬಿ ಟ್ರಾನ್ಸ್ಪೋರ್ಟ್ ಟು ದ ಲೋಯರ್ ಪಾರ್ಟ್ಸ್, ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಹಾಗಾಗಿ ದ ಮೂವ್ಮೆಂಟ್ ಆಫ್ ದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಆಫ್ ದ ಫುಡ್ ವಿಚ್ ಇಸ್ ಪ್ರಿಪೇರ್ಡ್ ಇನ್ ದ ಗ್ರೀನ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ, ಸೊ ಥ್ರೂ ದ ಫ್ಲೋಯಮ್ ಈಸ್ ಬೈಡೈರೆಕ್ಷನಲ್ ಆರ್ ಮಲ್ಟಿ ಡೈರೆಕ್ಷನಲ್, ಎಲ್ಲಾ ಕಡೆಗೂ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಫುಡ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. ಸೊ ರೂಟ್ ದಟ್ ಸ್ಟೋರ್ಸ್ ದ ಫುಡ್, ಅದು ಫುಡ್ ಅನ್ನ ಸ್ಟೋರ್ ಮಾಡುತ್ತೆ, ಸ್ಟೋರ್ಸ್ ದ ಫುಡ್. ಓಕೆ, ಅಂಡ್ ದಟ್ ಯುಟಿಲೈಸಸ್ ದಟ್ ಫುಡ್
ಡ್ಯೂರಿಂಗ್ ಡಿಫ್ರೆಂಟ್ ಸೀಸನ್. ಬೇರೆ ಬೇರೆ ಸೀಸನ್ ಅಲ್ಲಿ ಸೊ ಯಾವಾಗ ಫ್ಲವರಿಂಗ್ಗೆ ಇಲ್ಲ ಬಡ್ ಫಾರ್ಮೇಶನ್ಗೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ದಟ್ಸ್ ದ ಥಿಂಗ್. ನಾಟ್ ಓನ್ಲಿ ದ ರೂಟ್ಸ್, ಈವನ್ ದ ಫ್ರೂಟ್ಸ್ ಆರ್ ಆಲ್ಸೋ ದ ಸ್ಟೋರೇಜ್ ಆಫ್ ದ ಫುಡ್ ಮೆಟೀರಿಯಲ್. ಅಲ್ಲಿ ಕೂಡ ಏನಾಗುತ್ತೆ, ಫುಡ್ ಸ್ಟೋರ್ ಆಗುತ್ತೆ. ಓಕೆನಾ? ಸೊ ಈಗ ಕಾನ್ಸೆಪ್ಟ್ ಏನ್ ಅರ್ಥ ಆಯ್ತು ನಿಮ್ಗೆ? ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಪ್ಲೈನ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಫುಡ್ ಇನ್ ಪ್ಲಾಂಟ್ಸ್. ಟ್ರಾನ್ಸ್ಲೊಕೇಶನ್ ಅಂತ ಕೇಳಿದ್ರೆ ಫಸ್ಟ್ ಯು ಹ್ಯಾವ್ ಟು ರೈಟ್ ಫ್ರಮ್ ದ ಬಿಗಿನಿಂಗ್. ಓಕೆ, ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಫುಡ್ ಇನ್ ಪ್ಲಾಂಟ್ಸ್ ಸೊ ಅಕರ್ಸ್ ಥ್ರೂ ದ ಫ್ಲೋಯಮ್. ಓಕೆ, ಫ್ಲೋಯಮ್ ಇಸ್ ದ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಹೇಳ್ತೀವಿ. ಅಂಡ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ through the phloem is always multidirectional or bidirectional anta helbeku. And the next question, the food which is prepared, next point, the food which is prepared in the green parts of the plant body, okay, is transport to the different parts like roots and stem through the phloem transport agutte. And that food is stored in the form of a fruit and root alli store agutte, and that can be utilized so for different or various activities utilize ಮಾಡ್ಕೊಳ್ಳುತ್ತೆ. And the transportation of the sugar or organic substances, so they need energy to transport, adu energy ಬೇಕಾಗುತ್ತೆ. And that energy is taken by the ATP ಅಂತ ತೆಗೆದುಕೊಳ್ಳುತ್ತೆ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ತೆಗೆದುಕೊಳ್ಳುತ್ತೆ. ಸೊ ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಅದು ಟ್ರಾನ್ಸ್ಲೊಕೇಶನ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಫುಡ್ ಆಗುತ್ತೆ. ಈಸಿ ಇದೆ ಅಲ್ವಾ, ನೆನ್ಪಿಟ್ಕೊಬಹುದು. ಸೊ ಇದೇ ಕಾನ್ಸೆಪ್ಟ್ ಅನ್ನ ನೀವು ಹೈಯರ್ ಕ್ಲಾಸ್ ಅಲ್ಲಿ ಇನ್ನು ಸ್ವಲ್ಪ ತಿಳ್ಕೊಂತೀರಾ. ಓಕೆ, ಸೊ ಇವಾಗ ಅದ್ರ ರಿಲೇಟೆಡ್ ಆಗಿರೋ ಕೆಲವು ಕ್ವಶನ್ಸ್ಗಳಿದೆ. ತುಂಬಾ ಸಿಂಪಲ್ ಆಗಿರೋ ಟಾಪಿಕ್ ಇದು. ಯಾವ್ಯಾವ ಕ್ವಶನ್ಸ್ಗಳು ಕೇಳ್ತಾರೆ ಅಂತ ನಾವು ಪ್ರಿಡಿಕ್ಟ್ ಮಾಡಿಬಿಡ್ಬಹುದು. ಓಕೆ, ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು, ಯಾವ್ದ್ರ ಮುಖಾಂತರ ಆಗುತ್ತೆ. ಟ್ರಾನ್ಸ್ಲೊಕೇಶನ್ ಅಂತ ಹೇಳಿದ್ರೇನು, ಅದ್ರದ್ದು ಏನ್ ಕೇಳ್ತಾರೆ, ಪ್ಯಾರಾಗ್ರಾಫ್ ಅನ್ನ ನಾವು ಬರಿಬೇಕಾಗತ್ತೆ. ಎಕ್ಸ್ಪ್ಲೈನ್ ದ ಟ್ರಾನ್ಸ್ಲೊಕೇಶನ್, ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಫುಡ್. ಫಾರ್ 3 marks they will ask. ನೆಕ್ಸ್ಟ್ ನೋಡೋಣ. Which of the following is responsible for the upward movement of water in plants? See, upward movement of water ಅಂತ ಹೇಳ್ತಾ ಇದೀವಿ. ಅಪ್ವರ್ಡ್ ಅಂತ ಹೇಳಿದ್ರೆ ಒನ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಯಾವ್ದದು ಹಾಗಿದ್ರೆ? We all know that it's a very simple question I have taken. So xylem, phloem, stomata and root hairs. See, root hairs ಅಂತ ಇದೆ ಇಲ್ಲಿ. ಏನಿರ್ಬೋದು? So root hairs are the extension or the outgrowths of the root. ರೂಟ್ ಮೇಲ್ಭಾಗದಲ್ಲಿ ಎಕ್ಸ್ಟೆನ್ಷನ್ಗಳಿರುತ್ತೆ. ಸೊ ದೇ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಫಾರ್ ದ ಅಬ್ಸಾರ್ಪ್ಷನ್. ಈಗ ನೀವೇನಾದ್ರೂ ಇದನ್ನ ಒಂದು ರೂಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಫ್ ಯು ಆರ್ ಕನ್ಸಿಡರಿಂಗ್ ದಿಸ್ ಇಸ್ ದ ರೂಟ್, ಓಕೆ, ಸೊ ದಿಸ್ ಇಸ್ ದ ರೂಟ್, ಕನ್ಸಿಡರಿಂಗ್ this is the root, and over the roots there are about like a primary, secondary, tertiary roots are present. Microscopic outgrowths are present on the roots, ಮೇಲ್ಭಾಗದಲ್ಲಿ ಇರುತ್ತೆ. and those root hairs ಅವುಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾಕೆ ಆ ತರ ಔಟ್ಗ್ರೋಸ್ ಇರುತ್ತೆ? ದಟ್ ಹೆಲ್ಪ್ಫುಲ್ ಟು ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಫಾರ್ ದ ಅಬ್ಸಾರ್ಪ್ಷನ್. ಸೊ ಇದು ಸರ್ಫೇಸ್ ಏರಿಯಾವನ್ನ ಜಾಸ್ತಿ ಮಾಡುತ್ತೆ. ಸೊ ದೇರ್ ಬೈ ದಟ್ ಕ್ಯಾನ್ ಅಬ್ಸಾರ್ಬ್ ಮೋರ್ ions or you can say minerals or water absorb ಮಾಡ್ಕೊಳ್ಳುತ್ತೆ. So stomata, tiny pores which are present on the surface of leaves helps in transpiration. ಅಂದ್ರೆ ಟ್ರಾನ್ಸ್ಪಿರೇಷನ್ ಗೆ ಸಹಾಯ ಮಾಡ್ತಾ ಇದೆ ಅಂತ ಅಲ್ಲ. So that is mainly responsible for providing a cooling effect to the plant body and creates the suction pressure ಅಂತ ಹೇಳ್ತೀವಿ. Okay, so next ಅವ್ರು ಕೇಳಿರೋದು ಇವಾಗ following responsible for the upward movement of water. ಸೊ ಯಾವ್ದ್ರ ಮುಖಾಂತರ ಆಗುತ್ತೆ ಅಂತ xylem ಅಂತ ಹೇಳ್ಬೇಕು. ಓಕೆ, ಸೊ ಹಾಗಾಗಿ ಫ್ಲೋಯಮ್ ಅಲ್ಲ, ಸ್ಟೊಮ್ಯಾಟಲ್. ಈವನ್ ದೋ ದಟ್ಸ್ ಪ್ರೆಷರ್ ಅಂತ ಕೊಟ್ಟಿದ್ರೆ, ಸಕ್ಷನ್ ಪ್ರೆಷರ್ ಅಂತ ಕೊಟ್ಟಿದ್ರೆ, ಅಥವಾ ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಕೊಟ್ಟಿದ್ರೆ ಅವಾಗ ನೀವು ಸ್ಟೊಮ್ಯಾಟೋ ಅಂತ ಬರಿಬಹುದಿತ್ತು. ಬಟ್ ನೌ ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ ದಿಸ್ ಒನ್. Xylem is the conducting tissue. Next one. What is the main function of phloem in plants? Phloem du function ಏನು ಅಂತ ಕೇಳ್ತಾ ಇದ್ದಾರೆ. ಏನದು? ಟ್ರಾನ್ಸ್ಪೋರ್ಟ್ ಆಫ್ ವಾಟರ್, ಮಿನರಲ್ಸ್? ನೋ. ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ಟೇಕನ್ ಕೇರ್ ಬೈ ದ xylem. xylem ಇಂದ ಆಗೋದು. ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಅಂಡ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆರ್ ನ್ಯೂಟ್ರಿಯೆಂಟ್ಸ್. Soluble organic nutrients can be transported by the phloem is the right answer. Exchange of gases? No. So adu agodu stomata mukanತರ, stomata. Okay, then support and structure. Phloem support ಮತ್ತು structure ಅನ್ನೇ ಕೊಡೋದಿಕ್ಕಿಲ್ಲ ಅದು, but it is helpful in the providing structure and support. ಯಾವುದಕ್ಕೆ? See, the branches of tree, they are very strong. We are not able to break it very easily. ಯಾಕೆ ಅಂತ ಹೇಳಿದ್ರೆ, because of the presence of xylem and phloem. Because of the presence of xylem fiber and phloem fiber. So ಆದ್ರೆ
ಇದು ಎಕ್ಸಾಕ್ಟ್ ಆಗಿ ಅದ್ರ ಮೇನ್ ಫಂಕ್ಷನ್ is not to provide the support and structure, but the answer is transport of food and organic nutrients. Next question. The process of loss of water vapor from the aerial parts of the plant is called. So ಏನಿರ್ಬೋದು is aerial parts ಅಂತ ಹೇಳ್ತಾ ಇದ್ದೀವಿ. So they may leavesಗಳ ಮುಖಾಂತರ or the stem ಮುಖಾಂತರ. So this process is called a transpiration. So ಅವರು ಡೆಫಿನೇಷನ್ ಅನ್ನ ಕೊಟ್ಟಿದ್ದಾರೆ and we need to identify what's that process. So the process is called transpiration. ಓಕೆನಾ? ಸೊ ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು ಅಂತ ಕೇಳಿದ್ರೆ ಡೆಫಿನೇಷನ್ ನೀವು ಬರೀಬೇಕಾಗತ್ತೆ. ಇಟ್ಸ್ ಅ ಪ್ರಾಸೆಸ್ ಆಫ್ ಲಾಸ್ ಆಫ್ ವಾಟರ್ ವೇಪರ್ಸ್ ಓಕೆ ಫ್ರಮ್ ದ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ ಇಸ್ ಕಾಲ್ಡ್ ಟ್ರಾನ್ಸ್ಪಿರೇಷನ್. ಯಾವ್ದ್ರ ಮುಖಾಂತರ ಆಗುತ್ತೆ? ಅಕರ್ಸ್ ಥ್ರೂ ದ ಸ್ಟೊಮ್ಯಾಟಾ. ಆ ಒಂದು ವರ್ಡ್ ಅನ್ನು ಕೂಡ ನೀವು ಬರೀಬೇಕಾಗಿರುತ್ತೆ. ಸೊ ವೈಲ್ ಯು ಆರ್ ರೈಟಿಂಗ್ ದ ಡೆಫಿನೇಷನ್, ಸ್ಟೊಮ್ಯಾಟಾ ಅಂದ್ರೆ ಏನು? ಟೈನಿ ಪೋರ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ಲೀವ್ಸ್ ಆರ್ ದ ಏರಿಯಲ್ ಪಾರ್ಟ್ಸ್ ಇರೋದು. ನೆಕ್ಸ್ಟ್ ಆಸ್ಮಾಸಿಸ್ ನಿಮಗೆ ಗೊತ್ತು, ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ higher to lower through the semi-permeable membrane. Absorption, it's a very simple word, absorption of water from the soil by the root, you can say. Photosynthesis, it's a phenomenon of autotrophic plants or organisms to make their own food by the utilization of carbon dioxide and water in the presence of sunlight and chlorophyll ಅಂತ ಹೇಳ್ಬೋದು. Next, what are the components of transport system in highly organized plants? highly organized plants ಗಳಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವ್ದಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ವಿ ಕ್ಯಾನ್ ಸೇ xylem and phloem, vascular tissues. So they are called xylem and phloem. So then you can write what are they, ಏನೇನ್ ಮಾಡುತ್ತೆ ಅಂತ. ಸೊ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ, ಇದು ವಾಟರ್ ಅನ್ನ ಕಂಡಕ್ಟ್ ಮಾಡುತ್ತೆ. ಸೊ ದೆನ್ or you can say conducts water ಅಂತ ಡೈರೆಕ್ಟ್ ಆಗಿ ಬರೆದ್ಬಿಡ್ಬೋದು. conducts water, it conducts water, transport water. And the next one is it conducts food, it conducts organic substances, conduct ಮಾಡುತ್ತೆ, ಕ್ಯಾರಿ ಮಾಡುತ್ತೆ ಅಂತ. ಓಕೆ, ಸೊ ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ಬರ್ದಿರೋದು. ನೆಕ್ಸ್ಟ್, how is food transported in plants? ಅವಾಗಲೇ ಹೇಳಿದೆ ಕಾಮನ್ ಆಗಿ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಹಾಗಾಗಿ ಆ ಡೆಫಿನೇಷನ್ ನಾನು ಇಲ್ಲಿ ಕೊಟ್ಟಿದ್ದೀನಿ, ಯಾವ ತರ ಬರಿಬೇಕು ಅಂತ ಹೇಳ್ಬಿಟ್ಟು. ದ ಟ್ರಾನ್ಸ್ಪೋರ್ಟ್ ಆಫ್ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥೆಸಿಸ್ ಈಸ್ ಕಾಲ್ಡ್ ಟ್ರಾನ್ಸ್ಲೋಕೇಶನ್. ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಲೋಕೇಶನ್. ನೆಕ್ಸ್ಟ್, ಅಂಡ್ ಇಟ್ ಅಕರ್ಸ್ ಇನ್ ದ ಪಾರ್ಟ್ ಆಫ್ ದ ವ್ಯಾಸ್ಕ್ಯುಲರ್ ಟಿಶ್ಯೂ ನೋನ್ ಆಸ್ ಫ್ಲೋಯಮ್. ಇದು ಫ್ಲೋಯಮ್ ಅಲ್ಲಿ ಆಗುತ್ತೆ. These substances are especially delivered to the storage organs of root, fruits and seeds. See, what are the storage organs of plant? So they are called roots, fruits, seeds, to growing organs. Okay, alli store agutte. Next, the translocation of the food and other substances takes place in the CO tube. So with the help of adjacent companion cells. Adjacent companion cells irutte, CO tube mukantara adu carry agutte upward and downward direction. You can write it. It also require energy and that is utilized ಫ್ರಮ್ ದ ATP. ಬರಿಬೇಕಲ್ಲಿ ಎನರ್ಜಿ ಯುಟಿಲೈಸ್ ಆಗುತ್ತೆ, ATP ಇಂದ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಅಂತ. ಓಕೆ, ಸೊ ಸಿಂಪಲ್ ಆಗಿದೆಯಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಇನ್ ಟೆಕ್ಸ್ಟ್ ಕ್ವಶನ್ಸ್ ಐ ಹ್ಯಾವ್ ಟೇಕನ್. ಓಕೆ, ಯು ಹ್ಯಾವ್ ಟು ಪ್ರಾಕ್ಟೀಸ್ ದಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ಈಸಿ ಆಗಿದೆ ಕಾನ್ಸೆಪ್ಟ್. ಒಂದ್ಸಲ ಟೆಕ್ಸ್ಟ್ ಬುಕ್ ನೋಡಿ, ಜೊತೆಗೆ ಈ ವಿಡಿಯೋ ನೋಡಿ. ಅಂದ್ರೆ ನೋಡ್ತಾ ಟೆಕ್ಸ್ಟ್ ಬುಕ್ ನೋಡ್ತಾ ಇರ್ಬೇಕು ನೀವು. ಓಕೆ, ವೈಲ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಯು ಹ್ಯಾವ್ ಟು go through the textbook as well. Underline those words. If you don't understand, comment there and we will reply for that. So if you want more questions, ಇನ್ನೂ ಸ್ವಲ್ಪ ಜಾಸ್ತಿ ಕ್ವಶನ್ ಬೇಕು ಅಂತ ಹೇಳಿದ್ರೆ ಪ್ರತಿ ಸಲ ಹೇಳ್ತಾ ಇರ್ತೀವಿ, go to PW app and there you can download the DPP as well as the solution. ಅಲ್ಲಿ DPP ಸಿಗುತ್ತೆ ನಿಮಗೆ, ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ಗಳು. more than 10 questions we have given. Download it. Okay, so thank you so much everyone. Have a nice day.